ಇವಾಗ ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನೀನು ಸಡನ್ನಾಗಿ ಬಂದು ಏನಾದರೂ ಮಾಡೋಕ್ಕೆ ಹೋದರೆ ಅದು ಸಡನ್ನಾಗಿ ಸಕ್ಸಸ್ ಸಿಗಲ್ಲ, ಮತ್ತು ಅದು ಇಂಪ್ರೂವ್ ಆಗಲ್ಲ, ಡೆವಲಪ್ ಆಗಲ್ಲ, ಜನಕ್ಕೆ ರೀಚ್ ಆಗಲ್ಲ. ಸೊ ಇದಕ್ಕೆ ಗೋಲ್ ಸೆಟ್ಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ಥರ ಗೋಲ್ ಸೆಟ್ಟಿಂಗ್ ಇದ್ದರೆ ಬೇಗ ಮುಂದುವರಿಬೋದು. ಸಪೋಸ್ ಇಫ್ ದೇರ್ ಈಸ್ ಎನಿ ಬಿಸ್ನೆಸ್ ಅಂತ ಬಂದಾಗ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ, ಬಟ್ 93% ಪೀಪಲ್ ಪ್ರಾಪರಾಗಿ ಟ್ರೈ ಮಾಡಲ್ಲ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಓನ್ಲಿ 5% ವಿಲ್ ಬಿಕಮ್ ಸಕ್ಸಸ್ಫುಲ್. ಯಾಕಂದರೆ ಟಾರ್ಗೆಟ್ ಅಂತ ನೋಡಿದ್ರೆ ಇಲ್ಲ, ವಿತಿನ್ 24 hours ಈ ವರ್ಕ್ ಆಗಬೇಕಂದ್ರೆ ಅದು ಪರ್ಫೆಕ್ಟ್ ಆಗಾದರೂ ಇರಲಿ, ಹೆಂಗಾದರೂ ಇರಲಿ, ಕೆಲಸ ಆಗಬೇಕಷ್ಟೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಟಾರ್ಗೆಟ್ ಇರಲೇಬೇಕು. ವಿತೌಟ್ ಟಾರ್ಗೆಟ್ ದೇ ವಿಲ್ ನಾಟ್ ವರ್ಕ್. ಮಾರ್ಕೆಟಿಂಗ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಟಾರ್ಗೆಟ್ ಅಂತಾನೆ. ಓಕೆ, ಟಾರ್ಗೆಟ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂದರೆ ಓಕೆ ಸರ್, ಇವಾಗ ಇವತ್ತಿನ ಜನ್ರೇಷನಲ್ಲಿ ಇದು ಬೆಸ್ಟ್ ಬಿಸ್ನೆಸ್, ಈ ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗಲ್ಲ ಅಂತ ಅಂದರೆ ಯಾವ ಥರ ಬಿಸ್ನೆಸಸ್ ಇದೆ? ಲೈಕ್ ನೀವು ಹೇಳೋದಾದರೆ ಈ ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗಲ್ಲ, ಲೈಕ್ ಜನ ಬೇಗ ಅಟ್ರಾಕ್ಟ್ ಆಗ್ತಾರೆ, ಈ ಕಡೆ ಬರ್ತಾರೆ ಅನ್ನೋದಾದರೆ ಯಾವ ಥರ ಬಿಸ್ನೆಸ್ ಮಾಡ್ಬೋದು? ಈಗ ನೀವು ಹೇಳ್ದಂಗೆ ಲಾಸ್ ಆಗಬಾರ್ದು ಅಂದರೆ ಕೆಲವು ಬಿಸ್ನೆಸಸ್ ಕಂಟಿನ್ಯೂಸ್ ರುಟೀನ್ ವರ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಪ್ರಾವಿಷನ್ ಸ್ಟೋರ್ಸ್ ಇದ್ದರೆ ಅವ್ರಿಗೆ ಲಾಸ್ ಅನ್ನೋದಿರಲ್ಲ. ಸೊ ಹಂಗಾಗಿ ಕೆಲವು ದೇ ಕ್ಯಾನ್ ಡಿಸೈಡ್. ಫಾರ್ ಎಕ್ಸಾಂಪಲ್, ಜೆರಾಕ್ಸ್ ಎಷ್ಟೊಂದು ಶಾಪ್ಸ್ ಓಪನ್ ಮಾಡ್ತಾ ಇರ್ತಾರೆ. ವೆನ್ ಇಟ್ ಕಮ್ಸ್ ಟು ಜೆರಾಕ್ಸ್ ಅಂದಾಗ ನೋಡಿ, ನಾವು 15 years 20 years ಹಿಂದೆನೂ ಸೇಮ್ ಅಮೌಂಟ್ ಕೊಡ್ತಾ ಇದ್ವಿ, ಇವತ್ತು ಅಮೌಂಟ್ ಅದೇ ಕೊಡ್ತಾ ಇದೀವಿ. ಅದಕ್ಕೋಸ್ಕರ ಜೆರಾಕ್ಸ್ ಅಂತ ಬಂದಾಗ ಬಿಸ್ನೆಸಸ್ಗೆ ನನ್ನ ಪ್ರಕಾರ ಇಟ್ಸ್ ನಾಟ್ ಎ ರೈಟ್ ಡಿಸಿಷನ್ ಅಂತ ಕರಿತೀವಿ. ಯಾಕಂದರೆ ಪರ್ಫೆಕ್ಟ್ ಕಾಂಪಿಟೇಷನ್ ಇರುತ್ತೆ. ಏನು ಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಸಿಮಿಲರ್ ಪ್ರಾಡಕ್ಟ್ನ ಜಾಸ್ತಿ ಜನ ಮಾಡ್ತಾ ಇದ್ರೆ ಆವಾಗ ಕಾಂಪಿಟೇಷನ್ ಅನ್ನೋದು ಕಮ್ಮಿ ಇರುತ್ತೆ, ಪ್ರೈಸ್ ಡಿಸ್ಕ್ರಿಮಿನೇಟ್ ಮಾಡೋಕ್ಕಾಗಲ್ಲ. ಸೊ ಹಂಗಿರೋದ್ರಿಂದ ನೀವು ಬಿಸ್ನೆಸ್ ಸೆಲೆಕ್ಷನ್ ಮಾಡಬೇಕಾದ್ರೆ ನಿಮ್ಮ ಸ್ಟ್ರೆಂತ್ ಏನು ಅಂತ ನೀವು ಐಡೆಂಟಿಫೈ ಮಾಡ್ಕೊಬೇಕು. ಲಾಸ್ ಆಗದೇ ಇರೋ ಬಿಸ್ನೆಸ್ ಯಾವುದು ಅಂದರೆ ಕಂಟಿನ್ಯೂಸ್ ಪ್ರಾಡಕ್ಟ್ ಯಾವ್ದು ಸೇಲ್ ಆಗ್ತಾ ಇರುತ್ತೆ ಅದನ್ನು ಅವ್ರು ಮಾಡ್ಬೋದು. ಬಿಕಾಸ್ ಆ ಥರ ಪ್ರಾಡಕ್ಟ್ಸ್ ಬಂದಾಗ ಅದರಲ್ಲಿ ಡೆಫಿನೆಟ್ಲಿ ಪ್ರಾಫಿಟ್ಸ್ ಅನ್ನೋದು ಕಮ್ಮಿ, ಬಟ್ ಬಿಸ್ನೆಸ್ಸಲ್ಲಿ ಲಾಸಸ್ ಅಂತಿರಲ್ಲ. ನನ್ನ ಪ್ರಕಾರ ಬಿಸ್ನೆಸ್ ಅಂತ ಬಂದಾಗ ನೀವೊಂದು ಸ್ಟ್ರಾಟಜೀಸ್ನ ನೋಡಿ ನೀವೇ ಇನಿಷಿಯೇಟಿವ್ನ ಫೈಂಡ್ ಔಟ್ ಮಾಡಿ ನಿಮಗೆ ಗೊತ್ತಾಗಬೇಕು. ಸೊ ಇಫ್ ಐ ಸ್ಟಾರ್ಟ್ ದಿಸ್ ಬಿಸ್ನೆಸ್ ಅಂದರೆ ವೇರ್ ಇಟ್ ವಿಲ್ ಗೋ ಅಂತ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎಷ್ಟೊಂದು ಬಿಸ್ನೆಸಲ್ಲಿ ಲಾಸ್ ಅನ್ನೋದಿರಲ್ಲ. ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಇರುತ್ತೆ, ಅವ್ರಿಗೆ ಆರಾಮಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ದೇ ವಿಲ್ ನಾಟ್ ಡಿಪೆಂಡ್ ಆನ್ ಸೇಲ್ಸ್ ಆ್ಯಂಡ್ ಅದರ್ ಥಿಂಗ್, ಬಿಕಾಸ್ ಇಂಡೆಂಟ್ ಬೇರೆ ತರ್ತಾ ಇರ್ತಾರೆ, ಈ ಪ್ರಾಡಕ್ಟ್ ಮಾತ್ರ ಮೂವ್ ಮಾಡ್ತಾ ಇರ್ತಾರೆ. ಹಂಗಿದ್ದಾಗ ಬಿಸ್ನೆಸ್ ಅಂತ ಬಂದಾಗ ರಿಸ್ಕ್ ಅನ್ನೋದು ತೊಗೊಂಡ್ರೆ ಮಾತ್ರ ಪ್ರಾಫಿಟ್ ಅನ್ನೋದು ಜಾಸ್ತಿ ಇರುತ್ತೆ. ಆರಾಮಾಗಿ ಒಂದು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಅವ್ರಿಗೆ ಅಷ್ಟು ಒಂದು ಎಫೆಕ್ಟಿವ್ ಟರ್ನ್ ಓವರ್ ಇರಲ್ಲ ಅಂತ ನನ್ನ ಒಪಿನಿಯನ್. ಓಕೆ ಸರ್, ಇವಾಗ ನಮ್ಮ ಕಡೆ ಒಂದು ಮಾತಿದೆ, ದೀಪ ಆರೋದಕ್ಕೂ ಮುಂಚೆ ತುಂಬ ಜೋರಾಗಿ ಉರಿಯುತ್ತೆ ಅಂತ. ಇವಾಗ ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನೀನು ಸಡನ್ನಾಗಿ ಬಂದು ಏನಾದರೂ ಮಾಡೋಕ್ಕೆ ಹೋದರೆ ಅದು ಸಡನ್ನಾಗಿ ಸಕ್ಸಸ್ ಸಿಗಲ್ಲ, ಮತ್ತು ಅದು ಇಂಪ್ರೂವ್ ಆಗಲ್ಲ, ಡೆವಲಪ್ ಆಗಲ್ಲ, ಜನಕ್ಕೆ ರೀಚ್ ಆಗಲ್ಲ. ಸೊ ನಿನ್ನ ಗೋಲು ಬೇಗ ರೀಚ್ ಆಗಬೇಕು, ಕರೆಕ್ಟಾಗಿರ್ಬೇಕು, ಎಲ್ಲರೂ ಅದನ್ನು ಇವು ಬಿಸ್ನೆಸ್ ಅಂತ ಐಡೆಂಟಿಫೈ ಮಾಡಬೇಕು. ಸೊ ಇದಕ್ಕೆ ಗೋಲ್ ಸೆಟ್ಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಗೋಲ್ ಸೆಟ್ಟಿಂಗ್ ಅನ್ನೋದು ಯಾವ ರೀತಿ ಇರಬೇಕು, ಇದ್ರ ಪ್ರೊಸೀಜರ್ಸ್ ಏನು, ಮತ್ತು ಸ್ಟೆಪ್ ಬೈ ಸ್ಟೆಪ್ ಆ ಗೋಲ್ ಸೆಟ್ ಮಾಡೋದಕ್ಕೂ ಪೇಷನ್ಸ್ ಇರಬೇಕು, ಲೈಕ್ ವೆಯ್ಟ್ ಮಾಡಬೇಕು. ಇದಕ್ಕೆಲ್ಲನೂ ಪೇಷನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ಥರ ಗೋಲ್ ಸೆಟ್ಟಿಂಗ್ ಇದ್ದರೆ ಬೇಗ ಮುಂದುವರಿಬೋದು? ಓಕೆ, ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಪೋಸ್ ಇಫ್ ದೇರ್ ಈಸ್ ಎನಿ ಬಿಸ್ನೆಸ್ ಅಂತ ಬಂದಾಗ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ, ಬಟ್ 93% ಪೀಪಲ್ ಪ್ರಾಪರಾಗಿ ಟ್ರೈ ಮಾಡಲ್ಲ. ಅವ್ರು ಏನು ಮಾಡ್ತಾರೆ, ಟ್ರೈ ಮಾಡೋಕ್ಕಿಂತ ಮುಂಚೆ ಫೇಲ್ಯೂರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಫೇಲ್ಯೂರ್ ಆಗ್ತಾರೆ. ಅನದರ್ 2% ಪೀಪಲ್ ಏನು ಮಾಡ್ತಾ ಇರ್ತಾರೆ, ಟ್ರೈ ಮಾಡ್ತಾರೆ, ಇಟ್ ಈಸ್ ನಾಟ್ ಇನ್ ದ ರೈಟ್ ಡೈರೆಕ್ಷನ್. ರಿಮೈನಿಂಗ್ 5% ಏನಿರ್ತಾರೆ ಅವ್ರ ಕಾನ್ಸಂಟ್ರೇಟ್ ಯಾವಾಗ್ಲೂ ಕೂಡ ಫೋಕಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಯಾವಾಗ ಫೋಕಸ್ ಇರುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಾನು LIC ಚೀಫ್ ಆರ್ಗನೈಸರ್ ಆಗಿದ್ದೀನಿ. LIC ಅಂತ ತೊಗೊಂಡ್ರು ಕೂಡ ಸೋ ಮೆನಿ ಪೀಪಲ್ ವಿಲ್ ಶೋ ಇಂಟ್ರೆಸ್ಟ್ ಟು ಟೇಕ್ ಏಜೆನ್ಸಿ. ಓಕೆನಾ, ಏಜೆನ್ಸಿ ಸುಮಾರು ಜನ ಇಂಟ್ರೆಸ್ಟ್ ಪಡ್ತಾರೆ. ಈವನ್ MBA ಗ್ರ್ಯಾಜುಯೇಟ್ಸ್ ಇರ್ತಾರೆ, ದೊಡ್ಡ ದೊಡ್ಡ ಪ್ರೊಫೆಷನ್ ಅವರೆಲ್ಲ ಬರ್ತಾರೆ. ಬಿಕಾಸ್ ಐ ವಾಂಟ್ ಟು ಬಿಕಮ್ ಎ ಫೈನಾನ್ಷಿಯಲ್ ಅಡ್ವೈಸರ್, ಬಿಕಾಸ್ ಎವ್ರಿ ಪರ್ಸನ್ ವಾಂಟ್ ಟು ಇನ್ವೆಸ್ಟ್. ಎಲ್ಲರೂ ಇನ್ವೆಸ್ಟ್ ಮಾಡಬೇಕಂತ ಬಂದಾಗ ನಾನೇನು ಮಾಡ್ತೀನಿ, ನಾನು ಫೈನಾನ್ಷಿಯಲ್ ಅಡ್ವೈಸರ್ ಆದರೆ ಐ ಆಲ್ಸೋ ಕ್ಯಾನ್ ಪ್ರಮೋಟ್ ಪ್ರಾಡಕ್ಟ್ಸ್ ಅಂತ ಬರ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಓನ್ಲಿ
5% ವಿಲ್ ಬಿಕಮ್ ಸಕ್ಸಸ್ಫುಲ್. ಯಾಕಂದರೆ ದೇ ವಿಲ್ ನಾಟ್ ಫಾಲೋ ದ ಪ್ರೋಸೆಸ್. ಅವ್ರಿಗೇನಂದರೆ ಇಮಿಡಿಯೇಟ್ ರಿಸಲ್ಟ್ಸ್ ಬೇಕು, ಇಮಿಡಿಯೇಟ್ ರಿಸಲ್ಟ್ ಸಿಗಲ್ಲ. ಬಿಕಾಸ್ ವೆನ್ ಎವರ್ ಯು ಆರ್ ಡೂಯಿಂಗ್ ಸಮ್ ಬಿಸ್ನೆಸ್ ಅಂದಾಗ ನಿಮಗೆ ನಾಲೆಡ್ಜ್ ಅನ್ನೋದು ವೆರಿ ಇಂಪಾರ್ಟೆಂಟ್. ವೈ ದೇ ಫೇಲ್ ಆ್ಯಕ್ಚುಲಿ ಅಂದಾಗ ದೇರ್ ಈಸ್ ಎ ಗ್ಯಾಪ್ ಅಂದರೆ ಸಪೋಸ್ ಫಾರ್ ಎಕ್ಸಾಂಪಲ್ ನಮ್ಮ ಮನೇನೇನಾದ್ರು ಬಿರುಕು ಬಿಟ್ಬಿಟ್ಟಿದ್ರೆ ಯಾರಿಗಾರು ಇಷ್ಟ ಆಗುತ್ತಾ? ಒಂದು ಮನೇಲಿ ಬಿರುಕಿದ್ದಾಗ ನಾವೇನು ಮಾಡ್ತೀವಿ, ಇಮಿಡಿಯೇಟಾಗಿ ಅದನ್ನು ಫಿಲ್ ಮಾಡ್ತೀವಿ. ಹಂಗೆ ಯಾವುದೇ ಬಿಸ್ನೆಸ್ ಆಗಲಿ ನಿಮಗೆ ಕಮ್ಯುನಿಕೇಷನ್ ಗ್ಯಾಪ್ ಇರಬಾರ್ದು, ಸರ್ವಿಸ್ ಗ್ಯಾಪ್ ಇರಬಾರ್ದು, ಇನ್ನೊಂದು ಅವ್ರಿಗೆ ಎಫಿಷಿಯನ್ಸಿ ಅನ್ನೋದು ಪರ್ಫೆಕ್ಟ್ ಆಗಿರಬೇಕು. ಓಕೆ ಸರ್. ಸರ್ ಮತ್ತೆ ಗೋಲ್ ಮತ್ತೆ ಟಾರ್ಗೆಟ್ ಇದೆರಡು ಮಧ್ಯೆ ಇರೋ ಡಿಫ್ರೆನ್ಸ್ ಏನು ಸರ್? ಗೋಲ್ ಅಂದ್ರೂ ಲೈಕ್ ಇವತ್ತು ಏನೋ ಗೋಲ್ ಇದೆ ಅಲ್ಲೋಗಿ ರೀಚ್ ಆಗಬೇಕು, ಟಾರ್ಗೆಟ್ ಅಂದ್ರೂ ರೀಚ್ ಆಗಬೇಕು. ಸೊ ಗೋಲ್ ಟಾರ್ಗೆಟ್ ಎರಡು ಒಂದು ಡೆಸ್ಟಿನೇಷನ್ಗೆ ಹೋಗಿ ರೀಚ್ ಆಗೋದು. ಸೊ ಇಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ? ಎಸ್, ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇದನ್ನ ಸಿಂಪಲ್ ಆಗಿ ಹೇಳ್ಕೊಬೇಕಂದ್ರೆ ಇವತ್ತಿನ ದಿನ ಮೋಸ್ಟ್ ಆಫ್ ದ ಪೀಪಲ್ ದೇ ಲೈಕ್ ಕ್ರಿಕೆಟ್ ಅಲ್ವಾ? ಕ್ರಿಕೆಟ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಅವರು 2 ಟೀಮ್ಸ್ ಪ್ಲೇ ಮಾಡ್ತಾ ಇದೆ. ಸೊ ಮೊದಲನೇ ಟೀಮ್ ಪ್ಲೇ ಮಾಡಿದೆ, ಅವ್ರು ಪ್ಲೇ ಮಾಡಿ ಸಮ್ ಸ್ಕೋರ್ ಮಾಡಿರ್ತಾರೆ. ಇವ್ರಿಗೆ ನೆಕ್ಸ್ಟ್ ಫರ್ದರ್ ಪ್ರೋಸೆಸ್ ಮಾಡಬೇಕಂದ್ರೆ ಅವ್ರಿಗೆ ಟಾರ್ಗೆಟ್ ಅನ್ನೋದೊಂದಿರುತ್ತೆ. ಸೊ ಇದು ಎಕ್ಸ್ಪ್ಲನೇಷನ್ಗೆ ಈಸಿ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಟಾರ್ಗೆಟ್ ಅಂದರೆ ಸಪೋಸ್ ಫಾರ್ ಎಕ್ಸಾಂಪಲ್ ಅವ್ರೇನಾದ್ರು 230 ರನ್ ಸ್ಕೋರ್ ಮಾಡಿದರೆ 231 ಈಸ್ ದ ಟಾರ್ಗೆಟ್. ನೋಡಿ ಎಷ್ಟು 231 ಈಸ್ ಗೋಲ್ ಅಂತ ಕರೆಯಲ್ಲ, ಬಿಕಾಸ್ ಟಾರ್ಗೆಟ್ ಅನ್ನೋದು ಸ್ಪೆಸಿಫಿಕ್ ಆಗಿರುತ್ತೆ ಯಾವಾಗ್ಲೂ. ಸೊ ಹಂಗಿದ್ದಾಗ ಗೋಲ್ ಅಂತ ಬಂದರೆ ನಾನು 231 ಸ್ಕೋರ್ ಮಾಡಬೇಕು, ನನ್ನ ಟಾರ್ಗೆಟು 231. ಅದನ್ನು ಅಚೀವ್ ಮಾಡಬೇಕಂದ್ರೆ ನಾನು ಏನು ಮಾಡಬೇಕು? ಆವಾಗ ಗೋಲ್ ಸ್ಟ್ರಾಟಜಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 231 ತಗೊಂಡಾಗ ನನಗೇನು 20 ಓವರ್ಸ್ ಇದೆ. 20 ಓವರ್ಸ್ ಇದ್ದಾಗ ಸ್ಟಾರ್ಟಿಂಗ್ 6 ಓವರ್ಸಲ್ಲಿ ನಾನು ಎಷ್ಟು ಸ್ಕೋರ್ನ ಮಾಡಬೇಕು ಅದನ್ನು ಸ್ಟ್ರಾಟಜಿ ಥರ ಮಾಡ್ತಾರೆ, ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ನೋಡಿ, ವಿತಿನ್ 6 ಓವರ್ಸು ನಾನು 100 ರನ್ಸ್ನ ರೀಚ್ ಮಾಡಬೇಕು. ಮೆಷರ್ ಏನು? ಮೊದಲನೇ ಓವರಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರು, ಎರಡನೇ ಓವರಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರು ಅಂತ ಮೆಷರ್ ಮಾಡ್ಕೊಂಡು ಬರಬೇಕು. ಯಾವಾಗ ನೀವು ಮೆಷರ್ ಮಾಡ್ತೀರಾ ಆವಾಗ ನೀವು ಟಾರ್ಗೆಟ್ನ ರೀಚ್ ಆಗ್ಬೋದು. ನೋಡಿ, ಗೋಲ್ನ ನೀವು ಕನ್ವರ್ಟ್ ಮಾಡ್ತಾ ಇದ್ದೀರಾ ಸ್ಮಾರ್ಟ್ ಗೋಲ್ ಆಗಿ. ಮೆಷರ್ ಆದಮೇಲೆ ಏನಾಗುತ್ತೆ, ನಿಮಗೆ ಅಚೀವ್ ಥರ ನಿಮ್ಗೆ ಅದನ್ನು ಅಚೀವ್ ಮಾಡಬೇಕಂದ್ರೆ ನಿಮ್ದು ಎಷ್ಟು ಇಂಟೆನ್ಸ್ ಇರಬೇಕು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ರೆಲೆವೆಂಟ್ ಅಂದರೆ ನಾನು ಈ ಮ್ಯಾಚ್ನ ನಾನು ಗೆಲ್ಲೇಬೇಕು, ಈ ಮ್ಯಾಚ್ನ ನಾನು ಗೆದ್ದರೆ ಫರ್ದರ್ ನನಗೆ ಪ್ರೋಗ್ರೆಸ್ ಇರುತ್ತೆ, ನೆಕ್ಸ್ಟ್ ಲೆವೆಲ್ಗೆ ನಾನು ಕ್ವಾಲಿಫೈ ಆಗ್ತೀನಿ. ನೆಕ್ಸ್ಟ್ ಟೈಮ್ ಬೌಂಡ್ ಅಂದರೆ ನನಗೆ 20 ಓವರ್ಸ್ ಇದೆ, ನಾನು 231 ಸ್ಕೋರ್ ಮಾಡಬೇಕಂದಾಗ ನನಗೇನು, ನಾನು ಅದನ್ನು 18 ಓವರ್ಸಲ್ಲೇ ನಾನು ಕಂಪ್ಲೀಟ್ ಮಾಡ್ತೀನಿ. ನೋಡಿ, ನಿಮಗೆ ನೀವು ಟೈಮ್ ಬೌಂಡ್ನ ಸೆಟ್ ಮಾಡ್ಕೊಬೇಕು. ಸೊ ಅದಕ್ಕೋಸ್ಕರ ಗೋಲ್ ಟಾರ್ಗೆಟ್ ಡಿಫ್ರೆನ್ಸ್ ಏನಂದರೆ, ಟಾರ್ಗೆಟ್ ಯಾವಾಗಲೂ ಏನಾಗುತ್ತೆ, ಇಟ್ ಕನೆಕ್ಟ್ ಟು ದ ನಂಬರ್ಸ್ ಅಂತಲೇ ಹೇಳ್ಬೋದು. ಗೋಲ್ ಅಂದಾಗ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊತೀವಿ. ಇನ್ನೊಂದು ಟಾರ್ಗೆಟ್ ಎಕ್ಸಾಂಪಲ್ ಕೊಡಬೇಕಂದ್ರೆ, ಫಾರ್ ಎಕ್ಸಾಂಪಲು ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಇರುತ್ತೆ, ಅವ್ರಿಗೆ ಏನು ಮಾಡ್ತಾರೆ, ಟಾರ್ಗೆಟ್ ಅನ್ನೋದನ್ನು ಸೆಟ್ ಮಾಡ್ತಾರೆ. ಅವ್ರಿಗೆ ಗೋಲ್ ಅಂತ ಕರೆಯಲ್ಲ ಅದನ್ನು. ಟಾರ್ಗೆಟ್ ಅಂದರೆ ಇಟ್ಸ್ ಎ ನಂಬರ್ಸ್ ಅಂತ ನಿಮ್ಗೆ ಹೇಳಿದೆ. ಫಾರ್ ಎಕ್ಸಾಂಪಲ್ ನನ್ನದೇ ಒಂದು ಬಿಸ್ನೆಸ್ ಇದೆ, ನನ್ನ ಬಿಸ್ನೆಸ್ಸಲ್ಲಿ ನನ್ನ ಟಾರ್ಗೆಟ್ ಏನಂದರೆ 100 crores ನಾನು ರೀಚ್ ಮಾಡ್ತೀನಿ, ದಟ್ ಈಸ್ ಮೈ ಟಾರ್ಗೆಟ್. ಆ 100 crores ರೀಚ್ ಮಾಡೋಕ್ಕೆ ನಾನು ಏನು ಸ್ಟ್ರಾಟಜಿ ಯೂಸ್ ಮಾಡ್ತೀನಿ, ಇಟ್ ಈಸ್ ಕಾಲ್ಡ್ ಎಸ್ ಗೋಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನನ್ನದೇ ಒಂದು ಆರ್ಗನೈಸೇಷನಲ್ಲಿ 5 ಡಿಪಾರ್ಟ್ಮೆಂಟ್ ಇದೆ. 5 ಡಿಪಾರ್ಟ್ಮೆಂಟ್ ಇದ್ದಾಗ ನಾನು ಒಂದೊಂದು ಡಿಪಾರ್ಟ್ಮೆಂಟ್ಗೊಂದು ಒಂದೊಂದು ಸಾರ್ಟ್ ಆಫ್ ಗೋಲ್ನ ಕೊಡ್ತೀನಿ. ಆವಾಗ ಅದನ್ನೆಲ್ಲ ಅಚೀವ್ ಆದರೆ ಮಾತ್ರ ಫೈನಲ್ ಆಗಿ ನನ್ನ ಟಾರ್ಗೆಟ್ನ ಕಂಪ್ಲೀಟ್ ಆಗೋದು. ಸೊ ದಿಸ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಗೋಲ್ ಅಂಡ್ ಟಾರ್ಗೆಟ್. ಓಕೆ ಸರ್, ಇವಾಗ ಗೋಲ್ ಅಂತ ಇರಿದ್ರೆ, ಇವಾಗ ನನ್ಗೆ ಈ ಥರ ಗೋಲ್ ಇದೆ, ನಾವು ರೀಕಾಲ್ ಮಾಡ್ಕೊತಾನೆ ಇರ್ತೀವಿ, ಈ ಗೋಲ್ ಇದೆ, ನಾನು ರೀಚ್ ಆಗಬೇಕು, ಇದಕ್ಕೇನು ಕೆಲಸ ಮಾಡಬೇಕು, ಅದು ಮಾಡಬೇಕು ಅಂತ. ಬಟ್ ಟಾರ್ಗೆಟ್ ಕೆಲವೊಂದ್ಸಲ ಏನಾಗುತ್ತೆ, ಟಾರ್ಗೆಟ್ ದಿಸ್ ಈಸ್ ಮೈ ಟಾರ್ಗೆಟ್. ಜನ ಟಾರ್ಗೆಟ್ ಅಂದರೆ ಟಾರ್ಗೆಟಾ, ಇವಾಗ ಇದು ರೀಚ್ ಆಗಬೇಕು, ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ, ಇದು ಮಾಡಿಲ್ಲ ಅಂದರೆ ಏನಾಗುತ್ತೆ. ನನ್ಗೇನು ಅನ್ಸುತ್ತೆ ಅಂದರೆ, ಗೋಲ್ ಅಂತ ಲೈಕ್ ಇವಾಗ ಗೋಲ್ ಟಾರ್ಗೆಟ್ ನೀವೇನು ಹೇಳಿದ್ರಿ, ಗೋಲ್ ಟಾರ್ಗೆಟ್ ಎರಡೂ ಮೈಂಡಲ್ಲಿ ಇಟ್ಕೊಂಡು ನೋಡೋದಾದರೆ, ಗೋಲ್ ಅಂತ ವರ್ಡ್ ಹೇಳಿದ ತಕ್ಷಣ ಒಂದು ಪೇಷನ್ಸ್ ಇರುತ್ತೆ. ಓಕೆ, ಆರಾಮಾಗಿ ಸ್ಟೆಪ್ ಬೈ ಸ್ಟೆಪ್ ರೀಚ್ ಆಗೋಣ, ಏನೇನಿದೆ ಅದೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿ ಮುಂದುವರಿಯೋಣ. ಬಟ್ ಅದೇ ಟಾರ್ಗೆಟ್ ಅಂತ ನೋಡಿದ್ರೆ, ಇಲ್ಲ, ವಿತಿನ್ 24 hours ಈ ವರ್ಕ್ ಆಗಬೇಕಂದ್ರೆ ಅದು ಪರ್ಫೆಕ್ಟ್ ಆಗಾದರೂ ಇರಲಿ, ಹೆಂಗಾದರೂ ಇರಲಿ, ಕೆಲಸ ಆಗಬೇಕಷ್ಟೇ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ತುಂಬ ಬಿಸಿನೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಟಾರ್ಗೆಟ್ ಅಂತ ಬಂದಾಗ ಬಿಸಿನೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದೇ ಗೋಲ್ ಅಂತ ಇದ್ದಾಗ ಪೇಷನ್ಸ್ ಇರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಓಕೆ, ಟಾರ್ಗೆಟ್ ಅಂತ ಮೈಂಡಲ್ಲಿ ಫಿಕ್ಸ್ ಆಗಬೇಕಾ, ಗೋಲ್ ಅಂತ ಫಿಕ್ಸ್ ಆಗಬೇಕಾ? ಆ್ಯಕ್ಚುಲಿ ಇದು ಏನಾಗುತ್ತೆ, ಇಟ್ಸ್ ಎ ಪ್ರೂವನ್ ಸ್ಟ್ರಾಟಜಿ ಅಂತ ಕರಿತೀವಿ. ಏನಂದರೆ ಎವ್ರಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇನ್ ಎನಿ ಬಿಸ್ನೆಸಸ್ ದೇ ಹ್ಯಾವ್ ಟಾರ್ಗೆಟ್ ಇರಲೇಬೇಕು. ವಿತೌಟ್ ಟಾರ್ಗೆಟ್ ದೇ ವಿಲ್ ನಾಟ್ ವರ್ಕ್. ಮಾರ್ಕೆಟಿಂಗ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಟಾರ್ಗೆಟ್ ಅಂತಾನೆ. ಓಕೆ, ಟಾರ್ಗೆಟ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂದರೆ,
ನಾನೇನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಂದೇನೋ ಒಂದು ಪ್ರಾಡಕ್ಟ್ಸ್ ಇದೆ, ನಾನು ಅದನ್ನು ಸೇಲ್ ಮಾಡಬೇಕಂದ್ರೆ ನಾನು ಟಾರ್ಗೆಟಾಗಿ ತೊಗೊಳ್ಲೇಬೇಕು. ಯಾಕಂದರೆ ಕೆಲವು ಆರ್ಗನೈಸೇಷನಲ್ಲಿ ಟಾರ್ಗೆಟ್ನ ಪ್ರಾಪರಾಗಿ ಸೆಟ್ ಮಾಡಿರ್ತಾರೆ. ಇಟ್ ಡಿಪೆಂಡಿಂಗ್ ಅಪಾನ್ ಸ್ವಾಟ್ ಅನಾಲಿಸಿಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈ ಎಂಪ್ಲಾಯ್ದು ಏನು ಸ್ಟ್ರೆಂತು, ಅವನ ಸ್ಟ್ರೆಂತ್ ಮೇಲೆ ನಾವು ಟಾರ್ಗೆಟ್ನ ಅಲೋಕೇಟ್ ಮಾಡ್ತೀವಿ. ಈಗ ಏನು ಗೊತ್ತಾ, ಮೈಂಡ್ ಸೆಟ್ಟಲ್ಲಿ ಟಾರ್ಗೆಟ್ ಅನ್ನೋದನ್ನ ನೆಗೆಟಿವ್ ಆಗಿ ತೊಗೊತಾರೆ. ಟಾರ್ಗೆಟ್ ಅನ್ನೋದು ಇಟ್ಸ್ ಎ ಗುಡ್ ಫಾರ್ ಎವ್ರಿ ಒನ್. ನೋಡಿ, ಈಗ But ಅದರಿಂದ ಟಾರ್ಗೆಟ್ ಇದ್ರೆ ತುಂಬಾ ಮಾತ್ರ ಈ ವಿಲ್ ವರ್ಕ್ ಇನ್ ದಟ್ ಪ್ರೊಫೆಷನಲ್ ಮ್ಯಾನರ್ ಅಂತ ಕರಿತೀವಿ. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ನೆಗೆಟಿವಿಟಿ ಬಂದಿದೆ, ಮಾರ್ಕೆಟಲ್ಲಿ ಇದ್ದೀನಿ, ನಂಗೆ ಟಾರ್ಗೆಟ್ ಜಾಸ್ತಿ ಮಾಡ್ತಾರೆ, ಇನ್ಕ್ರೀಸ್ ಮಾಡ್ತಾರೆ, ನಂಗೆ ಟಾರ್ಗೆಟ್ ಅಚೀವ್ ಮಾಡೋಕ್ಕಾಗಲ್ಲ, ಆ ಥರ ಇರಲ್ಲ. ವೆನ್ ಇಟ್ ಕಮ್ಸ್ ಟು ಬಿಗ್ ಆರ್ಗನೈಸೇಷನ್ ಅಂದಾಗ ಟಾರ್ಗೆಟ್ ಕೊಡಬೇಕಾದ್ರೂ ಕೂಡ ಅವ್ರು ದೇ ವಿಲ್ ಡೂ ಆನ್ ದೇರ್ ಓನ್ ಅನಾಲಿಸಿಸ್, ಅದ್ರ ಮೇಲೆ ಟಾರ್ಗೆಟ್ನ ಡಿಸೈನ್ ಮಾಡ್ತಾರೆ. ಡೆಫಿನೆಟ್ಲಿ ಕೆಲವು ಕಂಪ್ನೀಸಲ್ಲಿ ಟಾರ್ಗೆಟ್ನ ಸಿಕ್ಕಾಬಟ್ಟೆ ಇಷ್ಟ ಬಂದಂಗೆ ಮಾಡ್ತಾರೆ, ಅಲ್ಲಿ ಇಟ್ ಈಸ್ ಎ ಫಾಲ್ಟ್. ಬಟ್ ಟಾರ್ಗೆಟ್ ಅನ್ನೋದು ಇಟ್ಸ್ ಆಲ್ವೇಸ್ ಅಡ್ವಾಂಟೇಜ್ ಫಾರ್ ಆಲ್ ಆರ್ಗನೈಸೇಷನ್ಸ್. ವಿತೌಟ್ ಟಾರ್ಗೆಟ್ ಅಂದಾಗ ಏನು ಕೂಡ ಅಚೀವ್ ಮಾಡೋಕ್ಕಾಗಲ್ಲ. ನಾನು ಹೇಳ್ದಂಗೆ ಕೆಲವರು ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳಲ್ಲ, ಇನ್ ರಾಂಗ್ ಮ್ಯಾನರ್ ದೇ ವಿಲ್ ಪ್ರೊಜೆಕ್ಟ್. ಅದರಿಂದ ಟಾರ್ಗೆಟ್ ಅನ್ನೋದು ಎಲ್ಲರಿಗೂ ಫಿಯರ್ ಇದೆ. ಇಟ್ಸ್ ನಾಟ್ ಎ ಫಿಯರ್, ಇಟ್ಸ್ ಎ ಪಾತ್, ಐ ಕ್ಯಾನ್ ಸೇ. ಸರ್, ಬಟ್ ಈ ಟಾರ್ಗೆಟ್ ಅನ್ನೋದು ಮೆಂಟಲಿ ತುಂಬ ಪ್ರೆಷರ್ ಆಗುತ್ತೆ. ಇದನ್ನ ಪಾಸಿಟಿವ್ ಆಗಿ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಆಸ್ ಎ ಹ್ಯೂಮನ್ ಆಗಿ? ಓಕೆ, ಟಾರ್ಗೆಟ್ ನೀವು ಹೇಳಿದ್ರಿ. ಫಾರ್ ಎಕ್ಸಾಂಪಲ್, ನನಗೊಂದು ಟಾರ್ಗೆಟ್ ಇದೆ, ಐ ಆಮ್ ವರ್ಕಿಂಗ್ ಇನ್ ಸಮ್ ಆರ್ಗನೈಸೇಷನ್, ನನಗೊಂದು ಟಾರ್ಗೆಟ್ ಇದೆ ಅಂದಾಗ ನಾನು ಏನು ಮಾಡಬೇಕು, ಆ ಟಾರ್ಗೆಟ್ನ ನಾನು ಸಿಂಪ್ಲಿಫೈ ಮಾಡ್ಕೊಬೇಕು. ಓಕೆ, ಐ ಆಮ್ ವರ್ಕಿಂಗ್ ಇನ್ ದಿಸ್ ಇಂಡಸ್ಟ್ರಿ. ಫಾರ್ ಎಕ್ಸಾಂಪಲ್, ನಾನೊಂದು ಕ್ರೆಡಿಟ್ ಕಾರ್ಡ್ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ. ಅಲ್ಲೇನಾಗುತ್ತೆ, ಅವರು ಇನ್ನೇ ಇಯರಲ್ಲಿ ನೀವು 365 ಕ್ರೆಡಿಟ್ ಕಾರ್ಡ್ಸ್ನ ಸೇಲ್ ಮಾಡಬೇಕು ಅಂತ ಹೇಳಿರ್ತಾರೆ. 365 ಇಟ್ಸ್ ಎ ಸಿಂಪಲ್ ಟಾರ್ಗೆಟು, ಮಂತ್ಲಿನೇ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಮಂತ್ಲಿ ಅಂತಲೇ ತೊಗೊಳ್ಳೋಣ. ಮಂತ್ಲಿ ಅವ್ರಿಗೆ 30 days ಇದ್ದಾಗ ನೀವು 60 ಕಾರ್ಡ್ಸ್ನ ಸೇಲ್ ಮಾಡಬೇಕಂತ ಕೊಟ್ಟಿರ್ತಾರೆ. ಅವ್ರ ಪ್ರಕಾರ ಪರ್ ಡೇ 2 ಸೇಲ್ ಮಾಡಬೇಕಂತ ಕೊಟ್ಟಿರ್ತಾರೆ. ಅವಾಗ ನೀವು ಹೆಂಗೆ ಫೋಕಸ್ ಮಾಡಬೇಕು, ನನಗೆ 30 ಟಾರ್ಗೆಟ್ ಕೊಟ್ಟಿದ್ದಾರೆ, ನನಗೆ 30 ಕ್ರೆಡಿಟ್ ಕಾರ್ಡ್ಸ್ನ ಸೇಲ್ ಮಾಡೋಕ್ಕೆ ಕೊಟ್ಟಿದ್ದಾಗ ನಾನು ಅದನ್ನ ಹೆಂಗೆ ಸಿಂಪ್ಲಿಫೈ ಮಾಡ್ಕೊಬೇಕಂದ್ರೆ, ನಾನು 30 ಕ್ರೆಡಿಟ್ ಕಾರ್ಡ್ನ ಸೇಲ್ ಮಾಡಬೇಕಂದ್ರೆ ನಾನು ಇಷ್ಟು ಜನದ ಹತ್ರ ಮಾತಾಡಬೇಕು, ನಾನು ಇಷ್ಟು ಜನನ ಮೀಟ್ ಮಾಡಬೇಕು, ನಾನು ಈ ರೀತಿ ನನ್ನ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೊಬೇಕು, ದ ವ್ಯಾಲ್ಯೂ ಆಫ್ ಕ್ರೆಡಿಟ್ ಕಾರ್ಡ್ನ ನಾನು ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು. ನೋಡಿ, ಈ ಥರ ಯಾರು ಥಿಂಕ್ ಮಾಡ್ತಾರೆ ಇನ್ ಸ್ಟ್ರಾಟಜಿಕಲ್ ವೇ, ಅವ್ರು ಅಚೀವ್ ಮಾಡೇ ಮಾಡ್ತಾರೆ. ಸುಮ್ಮನೆ ಕ್ರೆಡಿಟ್ ಕಾರ್ಡ್ ಮಾಡಬೇಕು ಅನ್ನೋ ಟೆನ್ಷನ್ ತೊಗೊಂಡ್ರೆ ಅದು ಅಚೀವ್ ಆಗಲ್ಲ. ನನಗೊಂದು ಇದೆಯಪ್ಪ, ಒಂದು ಕಾನ್ಸೆಪ್ಟ್ ಇದೆ, ಒಂದು ಟಾರ್ಗೆಟ್ ಇದೆ, ನನಗೆ ಇದನ್ನು ಕೊಟ್ಟಿದ್ದಾರೆ, ನಾನು ಅಚೀವ್ ಮಾಡಬೇಕಂದ್ರೆ ವಾಟ್ ಬೆಸ್ಟ್ ಐ ಕ್ಯಾನ್ ಡೂ. ನೋಡಿ, ಫಾರ್ ಎಕ್ಸಾಂಪಲ್, ಎಷ್ಟೊಂದು ಸತಿ ಏನು ಹೇಳ್ತಾರೆ, ಲೈಫಲ್ಲಿ ಕೆಲವರೆಲ್ಲ ಏನಾದ್ರು ಮರ ಕಟ್ ಮಾಡ್ತಾ ಇರ್ತಾರೆ, ನಾವು ನೋಡ್ತಾ ಇರ್ತೀವಿ. ಆ್ಯಕ್ಸಲ್ಲಿ ಮರ ಕಟ್ಟಬೇಕಾದ್ರೆ ಮೊದಲನೇ ದಿನ ಜಾಸ್ತಿ ಕ್ಲೀನಾಗಿ ಕಟ್ ಮಾಡ್ತಾರೆ, 2ನೇ ದಿನ ಮಾಡ್ತಾರೆ, 3ನೇ ದಿನ ಮಾಡಿದಾಗ ಸ್ಲೋ ಆಗುತ್ತೆ ಪ್ರೋಸೆಸ್, ಬಿಕಾಸ್ ಅದು ಶಾರ್ಪ್ನೆಸ್ ಹೋಗಿರುತ್ತೆ. ಯಾರು ಎಕ್ಸ್ಪರ್ಟ್ ಇರ್ತಾರೆ ಜಾಸ್ತಿ ಟೈಮು ಅವ್ರು ಶಾರ್ಪ್ ಮಾಡೋದ್ರಲ್ಲಿ ಕಳೀತಾರೆ. ಯಾವಾಗ ಆ್ಯಕ್ಸು ಶಾರ್ಪ್ ಆಗಿರುತ್ತೆ ಆವಾಗ ಈಸಿಯಾಗಿ ವರ್ಕ್ ಫ್ಲೋ ಆಗುತ್ತೆ. ಅದೇ ರೀತಿ ನಿಮ್ಗೆ ಏನೇ ಅಸೈನ್ಮೆಂಟ್ ಇದ್ರೂ ಕೂಡ ಯು ಹ್ಯಾವ್ ಟು ಪ್ಲ್ಯಾನ್ ಇನ್ ಎ ಗುಡ್ ಮ್ಯಾನರ್, ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದಟ್. ಒನ್ಸ್ ಯು ಪ್ರಿಪೇರ್, ಪರ್ಫೆಕ್ಷನ್ ಅನ್ನೋದು ಬರುತ್ತೆ, ಈಸಿಯಾಗಿ ಯು ಕ್ಯಾನ್ ಅಚೀವ್ ದಟ್. ಹೌ ಟು ಸೆಟ್ ಅ ಗೋಲ್, ಲೈಕ್ ಸಿಸ್ಟಮ್ಯಾಟಿಕ್ ಆಗಿ ಗೋಲ್ನ ಹೆಂಗ್ ಸರ್ ಸೆಟ್ ಮಾಡೋದು? ಆಸ್ ಎ ಸ್ಟೂಡೆಂಟ್ ಆಗಿ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಕಾಮನ್ ಆಗಿ ಏನೇನು ಪ್ರೊಸೀಜರ್ಸ್, ಯಾವ್ಯಾವ ಸ್ಟೆಪ್ಸ್ ಇದ್ರೆ ಗೋಲ್ನ ಬೇಗ ರೀಚ್ ಆಗ್ಬೋದು? ಓಕೆ, ನೀವು ಗೋಲ್ನ ಯಾವ ರೀತಿ ಸೆಟ್ ಮಾಡೋದು, ಬಿಕಾಸ್ ಗೋಲ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನಕ್ಕೆ ಗೋಲ್ ಇರಲ್ಲ. ಗೋಲ್ ಅಂತ ಬಂದಾಗ ಪರ್ಸ್ನಲ್ ಗೋಲ್ ಇರುತ್ತೆ, ಪ್ರೊಫೆಷನಲ್ ಗೋಲ್ಸ್ ಇರುತ್ತೆ. ಸೊ ಹಂಗಿದ್ದಾಗ ಪರ್ಸ್ನಲ್ ಗೋಲ್ ಏನು? ಎಸ್, ನಾನು ಒಂದು ಸ್ವಲ್ಪ ಐ ವಾಂಟ್ ಟು ಈಟ್ ಹೆಲ್ತಿ ಫುಡ್ ಅಂತ ಕರಿತೀವಿ. ಅದಕ್ಕೋಸ್ಕರ ನಾನೇನು ಮಾಡಬೇಕು, ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು. ಸೊ ಅವಾಯ್ಡ್ ಅಂದರೆ ಫುಲ್ ಅವಾಯ್ಡ್ ಮಾಡಿ ಅಂತಲ್ಲ, ಸಮ್ ಸಾರ್ಟ್ ಆಫ್ ಪ್ರಿಫರೆನ್ಸ್ ವಿ ಹ್ಯಾವ್ ಟು ಗಿವ್ ಟು ಹೆಲ್ತಿ ಫುಡ್ ಅಂತ ಕರಿತೀವಿ. ಅದನ್ನು ನಾನು ಐ ವಾಂಟ್ ಟು ಡೆವಲಪ್ ಗುಡ್ ಬಾಡಿ ಬಿಲ್ಡಿಂಗ್ ಮಾಡಬೇಕಂದಾಗ ದಟ್ ಈಸ್ ಆಲ್ಸೋ ಎ ಪರ್ಸ್ನಲ್ ಗೋಲ್. ಅದಕ್ಕೆ ಏನು ಮಾಡಬೇಕು, ನಾನು ಕರೆಕ್ಟಾಗಿ ಸಿನ್ಸಿಯರಾಗಿ ನಾನು ವರ್ಕೌಟ್ ಮಾಡ್ತೀನಿ. ಐ ಡೋಂಟ್ ವಾಂಟ್ ಟು ಟೇಕ್ ಲಾಂಗ್ ಬ್ರೇಕ್ ಅಂತಾರೆ ಕೆಲವರು. ಆ ಥರ ಬ್ರೇಕ್ ತೊಗೊಬಾರ್ದು, ಕಂಟಿನ್ಯೂಸ್ ಎಕ್ಸಸೈಸ್ ಮಾಡಬೇಕು. ಯೋಗ ಈಸ್ ಆಲ್ಸೋ ವೆರಿ ಗುಡ್. ಈಗೆಲ್ಲ ಪರ್ಸ್ನಲ್ ಗೋಲ್ ಇರುತ್ತೆ, ನಾನು ಐ ವಾಂಟ್ ಟು ಬಿಕಮ್ ಫಿಟ್ ಅಂತ. ಸೊ ಹಂಗಿದ್ದಾಗ ಅದನ್ನು ಪರ್ಸ್ನಲ್ ಗೋಲ್ ಅಂತ ಕರಿತೀವಿ. ಇನ್ನೊಂದು ಪರ್ಸ್ನಲ್ ಗೋಲ್ ಅಂತ ಬಂದಾಗ ನಾನೊಂದು 4 ವೀಲರ್ ತೊಗೊಬೇಕು. ಚಿಕ್ಕದ್ರಿಂದ ನಂಗೊಂದು 4 ವೀಲರ್ ಕಂಡ್ರೆ ಆಸೆ. ಸೊ ನಾನು 4 ವೀಲರ್ ತೊಗೊಬೇಕಂದ್ರೆ ಅದನ್ನ ಗೋಲಾಗಿ ಕನ್ವರ್ಟ್ ಮಾಡ್ತಾರೆ ಕೆಲವರು. ನಾನು ಇಷ್ಟು ಅರ್ನ್ ಮಾಡ್ತಾಯಿದ್ದೀನಿ, ಇಷ್ಟು ಅರ್ನ್ ಮಾಡೋದ್ರಲ್ಲಿ ಇಷ್ಟನ್ನ ನಾನು ಸೇವಿಂಗ್ಸ್ ಮಾಡ್ತೀನಿ, ಇಷ್ಟನ್ನ ಸೇವಿಂಗ್ಸ್ ಮಾಡಿದೆ ಬೈ ದ ಎಂಡ್ ಆಫ್ 3 years ನಾನು ಕಾರ್ನ ಬೈ ಮಾಡ್ಬೋದು. ಇವಾಗ ಎಷ್ಟೊಂದು ಜನ 2 months ಸ್ಯಾಲ್ರಿ ಇದ್ದರೆ ಸಾಕು ಕಾರ್ ತೊಗೊಂಡ್ಬಿಡ್ತಾರೆ. ಬಟ್ ಫೈನಲ್ ಆಗಿ EMI ಅಂತ ಬಂದಾಗ ಅವ್ರು ಪ್ಲ್ಯಾನಿಂಗ್ ಮಾಡ್ಕೊಂಡಿರಲ್ಲ. ದಟ್ಸ್ ವೈ ದೇ ವಿಲ್
ವಿಲ್ ಸಫರ್. ಬೇರೆಯವರಾದರೆ ಕ್ಲೀನಾಗಿ ಪ್ಲ್ಯಾನಿಂಗ್ ಮಾಡ್ಕೊತಾರೆ. ನಾನು ಈ 4-ವೀಲರ್ ತೊಗೊಂಡ್ರೆ ಇಷ್ಟು EMI ಬರುತ್ತೆ, ಇಷ್ಟು EMI ಕಟ್ಟೋಕ್ಕೆ ನಾನು ಯಾವ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಬೇಕು ಅಂತ. ವೆನ್ ಇಟ್ ಕಮ್ಸ್ ಟು ಪ್ರೊಫೆಷನಲ್ ಗೋಲ್ ಅಂತ ಬಂದಾಗ, ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಟಾರ್ಗೆಟ್ ಅಂತ ಕೊಡ್ತಾರೆ. ನಿಮಗೆ ಟಾರ್ಗೆಟ್ ಅಂತ ಕೊಟ್ಟಾಗ ನೀವು ಅದನ್ನು ಸಿಂಪ್ಲಿಫೈ ಮಾಡ್ಕೊಬೇಕು. ನೋಡಿ, ನನಗಿದಿಷ್ಟು ಟಾರ್ಗೆಟ್ ಇದೆ ಅಂತ ನೀವು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀರಾ. ಆ ಟಾರ್ಗೆಟ್ನ ನಾನು ಅಚೀವ್ ಮಾಡಬೇಕಂದ್ರೆ ನಾನು ಏನು ಮಾಡಬೇಕು? ಸೊ ನಾನು ಈ ಲೆವೆಲಲ್ಲಿ ಇಷ್ಟು ಮಾಡಬೇಕು, ನೆಕ್ಸ್ಟ್ ಲೆವೆಲಲ್ಲಿ ಇಷ್ಟು ಮಾಡಬೇಕು, ನೆಕ್ಸ್ಟ್ ಲೆವೆಲ್ ಇಷ್ಟು ಮಾಡಬೇಕು, ನನಗೆ ಅದನ್ನು ಅಚೀವ್ ಮಾಡ್ತೀನಿ ಅಂತ ನನಗೆ ಏನು ಬರಬೇಕು? ಕಾನ್ಫಿಡೆನ್ಸ್ ಬರಬೇಕು. ಆಮೇಲೆ ರೆಲೆವೆಂಟ್, ಎಷ್ಟು ಇದಿಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ, ನಾನು ಇದನ್ನು ಅಚೀವ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಇನ್ ಮೈ ಪ್ರೊಫೆಷನ್. ಟೈಮ್ ಬೌಂಡ್, ಅವ್ರು ನನಗೆ 3 months ಟೈಮ್ ಕೊಟ್ಟಿದ್ದಾರೆ, ನಾನು 2.5 monthsಲ್ಲೇ ಮಾಡ್ತೀನಿ. ನೋಡಿ, ಇದು ನೀವು ತೊಗೊತಾ ಇರೋಂಥ ಸೆಲ್ಫ್ ಗೋಲ್ ಬೇಸ್ಡ್ ಆನ್ ಯುವರ್ ಟಾರ್ಗೆಟ್. ಏನಕ್ಕೆ ಗೋಲ್ ಬೇಕು? ಇವಾಗ ಎಕ್ಸಾಂಪಲ್ ನಾನು ಸ್ಟೂಡೆಂಟ್, ಓದ್ತಾ ಇದ್ದೀನಿ, ಕೆಲಸ ಸಿಗುತ್ತೆ, ಫ್ಯೂಚರ್ ಇದೆ, ಎಲ್ರಿಗೂ ಗೋಲ್ ಬೇಕಾ? ಇವಾಗ ಆಸ್ ಎ ಫಾರ್ಮರ್ ಇದ್ರು ಒಬ್ಬ ಫಾರ್ಮರ್ಗೂ ಕೂಡ ತುಂಬಾ ಗೋಲ್ ಇರುತ್ತೆ. ಇವಾಗ ಅವ್ರು ಏನಾದರೂ ಒಂದು ಬೆಳೆ ಬೆಳೀತಿದ್ದಾರೆ ಅಂದರೆ 3 monthsಲ್ಲಿ ನಾನು ಇಷ್ಟು ಇದು ಈ ರೇಂಜಲ್ಲಿ ಬೆಳೆ ಬರಬೇಕು, ಮಾರ್ಕೆಟಲ್ಲಿ ಹಾಕ್ಬೇಕು, ಇಷ್ಟು ದುಡ್ಡು ಬರಬೇಕು. ಅವ್ರು ಏನೇನು ಒಂದು ಬೆಳೆಗೆ ಇನ್ವೆಸ್ಟ್ ಮಾಡಿರ್ತಾರೆ ಅದಕ್ಕೂ ಡಬಲ್ ಅಥವಾ ಅದಕ್ಕೂ ಸ್ವಲ್ಪ ಜಾಸ್ತಿ ದುಡ್ಡನ್ನ ಲೈಕ್ ಪ್ರಾಫಿಟ್ ಅಂತ ತೆಗಿಯೋಣ ಅಂತ ಅವ್ರ ಮೈಂಡಲ್ಲಿ ಇರುತ್ತೆ. ಸೊ ಗೋಲ್ ಬೇಕಾ? ಏನೋ ಮಾಡ್ತಾ ಇದ್ದೀವಿ, ಕೆಲಸ ಆಗ್ತಿದೆ ಅಲ್ವಾ, ಗೋಲ್ ಏನು ಬೇಕು? ಆ್ಯಕ್ಚುಲಿ ಇದು ಗೋಲ್ ಅನ್ನೋ ಕಾನ್ಸೆಪ್ಟ್ ಹೆಂಗಿದೆ ಅಂದರೆ, ಯಾರು ಸಿನ್ಸಿಯಾರಿಟಿ ಇರುತ್ತೆ, ಯಾರು ಡೆಡಿಕೇಟೆಡ್ ಆಗಿರ್ತಾರೆ ಅವ್ರಿಗೆ ಗೊತ್ತಿಲ್ಲದೆ, ಈಗ ನಿಮ್ಗಿರೋ ಅಂಥ ಅಸೈನ್ಮೆಂಟ್ಸನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ನಿಮಗೆ ಗೊತ್ತಿಲ್ಲದಂಗೆ ಗೋಲ್ನ ಅಚೀವ್ ಮಾಡ್ತಾ ಇದ್ದೀರಾ ಅಂತ. ಗೋಲ್ ಅನ್ನೋದೇನಕ್ಕೆ ಅಂದರೆ ಒಂದು ಡಿಸಿಪ್ಲಿನ್ ಆಗಿರಲಿ. ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ರೈತರಿಗೆ ಗೋಲ್ ಬೇಕಂತ, ಅವ್ರಿಗೇನು ಗೋಲ್ನ ಅವಶ್ಯಕತೆ ಇಲ್ಲ. ಬಿಕಾಸ್ ಕಂಟಿನ್ಯೂಸ್ ಆಗಿ ಅವ್ರು ವರ್ಕ್ ಮಾಡಬೇಕು. ನಮ್ಮ ಥರ ರಿಲ್ಯಾಕ್ಸ್ ಮಾಡೋಕ್ಕಾಗಲ್ಲ. ಒಬ್ಬ ಕಂಪ್ನಿ ಒಂದು ಎಂಪ್ಲಾಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಒಂದಿನ ರಜಾ ತೊಗೊತಾನೆ, 1 week ರಜಾ ತೊಗೊತಾನೆ, ಇಟ್ಸ್ ಓಕೆ, ಫೈನ್. ಬಟ್ ವೆನ್ ಇಟ್ ಕಮ್ಸ್ ಟು ಅಗ್ರಿಕಲ್ಚರ್ ಅಂತ ಬಂದಾಗ ರೈತರಿಗೆ ಕರೆಕ್ಟಾಗಿ ಗೊತ್ತು ಯಾವ ಟೈಮಲ್ಲಿ ಏನು ಮಾಡಬೇಕಂತ. ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರು ಏನು ಸಿಸ್ಟಮ್ನ ಫಾಲೋ ಮಾಡ್ತಾ ಇರ್ತಾರೆ. ಗೋಲ್ ಅನ್ನೋದು ಇಟ್ಸ್ ಎ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಆಲ್ ಇಂಡಿವಿಜುವಲ್ಸ್. ಏನಕ್ಕೆ ಅಂದರೆ ವಿತೌಟ್ ಗೋಲ್ ಅಂದರೆ ನಿಮಗೆ ಗೊತ್ತಿಲ್ಲ ವೇರ್ ಯು ಆರ್ ಸ್ಟ್ಯಾಂಡಿಂಗ್ ಅಂತ. ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿಲ್ಲದೇನೆ ಎಕ್ಸಾಮಲ್ಲಿ ಚೆನ್ನಾಗಿ ಓದ್ತಾ ಇದ್ದೀನಿ, ಒಳ್ಳೆ ಮಾರ್ಕ್ಸ್ ತೆಗಿತೀನಿ, ನೆಕ್ಸ್ಟ್ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ನೆಕ್ಸ್ಟ್ ಒಳ್ಳೆ ಕೆಲಸ ನಿಮಗೆ ಸಿಗುತ್ತೆ. ಇದು ಕಂಟಿನ್ಯೂಸ್ ಪ್ರೋಸೆಸ್. ನೀವೇನು ಗೋಲ್ ಇಟ್ಕೊಂಡಿಲ್ಲ, ಬಟ್ ಆಟೋಮೆಟಿಕ್ಕಾಗಿ ಎಲ್ಲ ಆಗ್ತಾ ಇದೆ ಬಿಕಾಸ್ ಯು ಆರ್ ಡೆಡಿಕೇಟೆಡ್ ಟುವರ್ಡ್ಸ್ ಇಟ್ ಅಂತ. ಅದಕ್ಕೋಸ್ಕರ ಯಾರು ತುಂಬ ಎಕ್ಸ್ಟ್ರೀಮ್ ಆಗಿ ನಾನು ಇದನ್ನು ಮಾಡಲೇಬೇಕು ಅಂತಾರೆ, ಅವ್ರ ಗೋಲ್ನ ಅವರೇ ಸೆಟ್ ಮಾಡ್ಕೊಂಡಿರ್ತಾರೆ. ಯಾರಿಗೆ ಸಿನ್ಸಿಯಾರಿಟಿ ಇಲ್ಲ, ಯಾರಿಗೆ ಡಿಸಿಪ್ಲಿನ್ ಅನ್ನೋದು ಗೊತ್ತಿಲ್ಲ, ಅವ್ರನ್ನ ನಾವು ಡಿಸಿಪ್ಲಿನ್ ಮಾಡಬೇಕು. ವರ್ಕ್ ಫೋಕಸ್ ಮಾಡಬೇಕಂದ್ರೆ ಅವ್ರಿಗೆ ಡೆಫಿನೆಟ್ಲಿ ಗೋಲ್ ಸೆಟ್ಟಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಅದಕ್ಕೋಸ್ಕರ ದೇ ಹ್ಯಾವ್ ಟು ಫೋಕಸ್ ಆನ್ ದ ಗೋಲ್, ದೆನ್ ಓನ್ಲಿ ದೇ ವಿಲ್ ಅಚೀವ್ ಇಟ್. ಅದಕ್ಕೋಸ್ಕರ ಎಷ್ಟೊಂದು ಜನ ಗೊತ್ತಿಲ್ಲದೇ ಅವ್ರ ಪಾಡ್ಗೆ ಅವ್ರ ಗೋಲ್ ರೀಚ್ ಆಗ್ತಾ ಇದ್ದಾರೆ. ಎಷ್ಟೊಂದು ಜನ ಗೋಲ್ನ ತೊಗೊಂಡು ಅದನ್ನು ರೀಚ್ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಯಾರೋ ನಾನು ಕೇಳಿದ್ರೆ ಎಲ್ಲೋ ಹೋಗ್ತಾ ಇದೀಯ ಅಂದರೆ ಎಲ್ಲೋ ಹೋಗ್ತಾ ಇದ್ದೀನಿ ಅನ್ನಲ್ಲ, ನಾನು ಹೇಳ್ತಾ ಇದ್ದೀನಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತೀನಿ. ಇನ್ನೊಂದು ಕಡೆ ಕೇಳಿದಾಗ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂತ ಕೇಳ್ತೀನಿ. ಇನ್ನೊಂದು ಕಡೆ ಕೇಳಿದಾಗ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಈ ರೀತಿ ಎಲ್ಲರಿಗೂ ಮೈಂಡ್ ಸೆಟ್ಟಲ್ಲಿ ಆಲ್ರೆಡಿ ಇನ್ಕಲ್ಕೇಟ್ ಆಗಿರುತ್ತೆ. ಯಾವ ವ್ಯಕ್ತಿ ಸುಮ್ಮನೆ ಏನೂ ಇಲ್ಲ, ಡಿಸಿಪ್ಲಿನ್ ಇಲ್ಲ ಅಂದಾಗ ಅವರು ದೇ ಹ್ಯಾವ್ ಟು ಫೋಕಸ್ ಆನ್ ದ ಗೋಲ್, ದೆನ್ ಓನ್ಲಿ ಎವ್ರಿಥಿಂಗ್ ಈಸ್ ಪಾಸಿಬಲ್ ಇನ್ ದಿಸ್ ವರ್ಲ್ಡ್. ಎಷ್ಟೊಂದು ಜನ ವೆರಿ ರೇರ್ ಕೇಸಸ್ ನೋಡ್ತಾ ಇರ್ತೀವಿ, ರಿಮೋಟ್ ಪ್ಲೇಸಲ್ಲಿ ಇರೋರು ಏನೋ ಒಂದು ಅಚೀವ್ ಮಾಡಿದ್ರು, ಅದನ್ನು ಮಾಡಿದ್ರು, ಇದನ್ನು ಮಾಡಿದ್ರು ಅಂದರೆ ಅವ್ರಿಗೆ ಒಂದು ಸ್ಟ್ರಾಂಗ್ ಡಿಟರ್ಮಿನೇಷನ್ ಇರುತ್ತೆ. ಯಾರೋ ಒಬ್ಬರು ಕೊಟ್ಟಿರೋಂಥ ಮೋಟಿವೇಶನ್ ಅವ್ರಿಗೆ ಮಾಡ್ಬೋದು ಅನ್ನೋದು ಮೈಂಡಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ. ಆವಾಗ ಅವ್ರದ್ದು ಏನೇ ಡಿಫಿಕಲ್ಟೀಸ್ ಬರಲಿ ಅವ್ರು ಅದನ್ನು ಮಾಡೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಕಡೆ ಏನಾಗುತ್ತೆ, ಒಂದು ಚಿಕ್ಕ ಮಗು ಇರೋ ಕಡೆ ಯಾರೋ ಒಬ್ರು ಬಂದು ಹಳೆ ಕಾಲದಲ್ಲೆಲ್ಲ ಒಂದು ಮೂವೀಸ್ನ ತೋರಿಸ್ತಾ ಇರ್ತಾರೆ. ಆವಾಗ ಹಳ್ಳಿಲಿ ಬಂದು ಮೂವಿ ತೋರಿಸಿದಾಗ ಒಂದು ಚಿಕ್ಕ ಮಗು ನೋಡ್ತಾ ಇರುತ್ತೆ ಮೂವಿ. ಆ ಮೂವಿಲಿ ಏನು ಮಾಡ್ತಾ ಇರ್ತಾರೆ, ಕರಾಟೆ ಸ್ಟೈಲಲ್ಲಿ ಆ್ಯಕ್ಷನ್ಸ್ ಮಾಡ್ತಾ ಇರ್ತಾರೆ. ಆ ಮಗು ಏನು ಮಾಡುತ್ತೆ, ಅದನ್ನು ನೋಡ್ಬಿಟ್ಟು ಮನೇಲಿ ಬಂದು ನಾನು ಅದನ್ನು ಕಲಿಬೇಕು ಅಂತ ಅವ್ರ ತಾಯಿ ಹತ್ರ ಹೇಳುತ್ತೆ. ಅವ್ರ ತಾಯಿ ಇದೆಲ್ಲ ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂದ್ಬಿಟ್ಟು ಆಯಿತು ನೋಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಬಟ್ ಆ ಮಗು ಬಿಡಲ್ಲ, ಇಲ್ಲ ನಾನು ಅದನ್ನು ಕಲೀಲೇಬೇಕು ಅಂತ. ಆವಾಗ ಅವ್ರ ಫಾದರ್ ಹತ್ರ ಡಿಸ್ಕಸ್ ಮಾಡಿ ಅದನ್ನು ಎಲ್ಲಿ ನಡೀತಾ ಇದೆ ಅಲ್ಲೋಗಿ ಸೇರಿಸಿ ಆ ಮಗು ನಾಳೆ ದಿನ ದೊಡ್ಡ ಚಾಂಪಿಯನ್ ಆಗುತ್ತೆ. ನೋಡಿ, ಜಸ್ಟ್ ಅಲ್ಲಿ ನೋಡಿರೋ ಅಂಥ ಮೂವಿ ಅವ್ರ ಲೈಫ್ನೇ ಟರ್ನ್ ಮಾಡ್ತು. ಸೊ ಆ ರೀತಿ ಎಷ್ಟೊಂದು ಸತಿ ಎಲ್ಲೋ ಒಂದು ನಡೆದಿರೋ ಅಂಥ ಸ್ಮಾಲ್ ಇನ್ಸಿಡೆಂಟಿಂದ ಅವ್ರು ಗ್ರೇಟ್ ಅಚೀವ್ ಮಾಡ್ತಾರೆ. ಸರ್, ಇವಾಗ ಗೋಲ್ ರೀಚ್ ಆದ್ವಿ, ಸಕ್ಸಸ್ ಸಿಕ್ತು, ಸಮಥಿಂಗ್ ಈಸ್ ಗುಡ್, ನಮಗೇನೋ ಒಳ್ಳೇದಾಗಿದೆ ಅಂತ ಗೊತ್ತಾದಾಗ ಎಲ್ಲರೂ ಕ್ಲಾಪ್ ಮಾಡ್ತಾರೆ, ಎಲ್ಲರೂ ಒಳ್ಳೆ ರೀತಿಯಾಗಿ ಮಾತಾಡಿಸ್ತಾರೆ, ಒಳ್ಳೆ ಒಪಿನಿಯನ್ ಇಟ್ಕೊತಾರೆ.
ಇವಾಗ ಅದೇ ಬಿಸ್ನೆಸ್ ಲಾಸ್ ಆಯಿತು, ಫೇಲ್ಯೂರ್ ಆಯಿತು ಅಂದಾಗ ಇವ್ರಿಗೆ ಬಿಸ್ನೆಸ್ ಮಾಡೋಕೆ ಗೊತ್ತಿಲ್ಲ ಅಂದರೆ ಏನಕ್ಕೆ ದುಡ್ಡು ಇನ್ವೆಸ್ಟ್ ಮಾಡಬೇಕಿತ್ತು, ಬೇಕಂತ ಈ ಥರ ಮಾಡ್ತಾರ, ಲಾಸ್ ಆಗಿದೆ. ಆಲ್ರೆಡಿ ಆ ಮನುಷ್ಯ ಲಾಸ್ ಆಗಿ ತುಂಬ ಕುಗ್ಗೋಗಿರ್ತಾನೆ. ಸೊ ಆ ಫೇಲ್ಯೂರ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಬೇಕು ಸರ್? ಓಕೆ, ಎಸ್, ಫೇಲ್ಯೂರ್ ಅನ್ನೋದು ಡೆಫಿನೆಟ್ಲಿ ವಿಲ್ ಫೇಸ್, ಬಿಕಾಸ್ ಫೇಲ್ಯೂರ್ ಆ್ಯಂಡ್ ಸಕ್ಸಸ್ ಆರ್ ಟೂ ಫೇಸಸ್ ಆಫ್ ಸೇಮ್ ಕಾಯಿನ್ ಅಂತ ಹೇಳ್ತೀವಿ. ಒಂದ್ಸತಿ ನೀವು ಫೇಲ್ಯೂರ್ ಆದಾಗ ನೀವು ಇಂಟ್ರಾಸ್ಪೆಕ್ಷನ್ ಮಾಡ್ಕೊಬೇಕು. ವೈ ಐ ಫೇಲ್ ಇನ್ ದಿಸ್ ಬಿಸ್ನೆಸ್? ಏನು ನಂಗೆ ನಾಲೆಡ್ಜ್ ಇಲ್ವಾ, ಅಥವಾ ನನ್ನ ಪ್ರಾಡಕ್ಟ್ ಚೆನ್ನಾಗಿಲ್ವಾ, ಅಥವಾ ನನಗೆ ರೈಟ್ ಸೆಗ್ಮೆಂಟ್ ಇಲ್ವಾ? ಸೊ ಈ ಥರ ಎಲ್ಲ ನೀವು ಅನಾಲಿಸಿಸ್ ಮಾಡಬೇಕು. ಒನ್ಸ್ ಯು ಬಿಕೇಮ್ ಫೇಲ್ಯೂರ್ ಅಂದಾಗ ಆಡ್ಕೊಳ್ಳೋರು ಬಂದೇ ಬರ್ತಾರೆ. ಓಕೆನಾ? ಹಂಗೆ ಬಂದಾಗ ಅವ್ರನ್ನ ಯಾವ ರೀತಿ ಫೇಸ್ ಮಾಡಬೇಕಂದ್ರೆ, ನೀವೇನಿಲ್ಲ, ಜಸ್ಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಯುವರ್ ಫೇಲ್ಯೂರ್. ಹೌದು, ನಾನು ಫೇಲ್ಯೂರ್ ಆಗಿದ್ದೀನಿ, ವಾಟ್ ನೆಕ್ಸ್ಟ್? ನಾನು ಹೆಂಗೆ ಇಂಪ್ರೂವ್ ಆಗೋದು? ಬಿಕಾಸ್ ನಾನೊಬ್ಬ ಫೇಲ್ಯೂರ್ ಆಗಿದ್ದೀನಿ ಅಂದರೆ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಕೂಡ ಆನ್ಸರಬಲ್ ಆಗಿರುತ್ತೆ. ಸೊ ಹಂಗಿದ್ದಾಗ ಫಾರ್ ದಟ್ ವಾಟ್ ನೀಡ್ ಟು ಬಿ ಡನ್, ಅದನ್ನು ನಾವು ಥಿಂಕ್ ಮಾಡೋದು. ಇದನ್ನೇ ನಾವು ಹೇಳ್ಬೇಕಂದ್ರೆ, ರತನ್ ಟಾಟಾ ಅವರು ಆಟೋಮೊಬೈಲ್ ಇಂಡಸ್ಟ್ರಿ ಶುರು ಮಾಡಿದ್ರು. ಆಟೋಮೊಬೈಲ್ ಇಂಡಸ್ಟ್ರಿ ಶುರು ಮಾಡಿದಾಗ ಅವ್ರಿಗೆ ದೊಡ್ಡ ಸಕ್ಸಸ್ ಸಿಕ್ಕಿಲ್ಲ. ಸಕ್ಸಸ್ ಸಿಗದೆ ಇದ್ದಾಗ ಎಷ್ಟೊಂದು ಜನ ಕೇಳ್ತಾ ಇದ್ರು, ಏನಕ್ಕೆ ಮಾಡಬೇಕಾಗಿತ್ತು ಈ ಬಿಸ್ನೆಸ್ ಅಂತ. ಸಡನ್ನಾಗಿ ರತನ್ ಟಾಟಾ ಏನು ಮಾಡಿದ್ರು, ವಾಟ್ ಎವರ್ ಡಿಸಿಷನ್ ಇಟ್ ವಿಲ್ ಬಿ ರೈಟ್ ಅಂತ. ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ, ವೆದರ್ ಇಟ್ ಈಸ್ ರೈಟ್ ಡಿಸಿಷನ್ ಆರ್ ರಾಟ್ ಡಿಸಿಷನ್. ರತನ್ ಟಾಟಾ ಅವ್ರು ಏನು ಹೇಳ್ತಾರೆ, ವಾಟ್ ಎವರ್ ಡಿಸಿಷನ್ ಯು ಟೇಕ್, ಮೇಕ್ ಇಟ್ ರೈಟ್. ನೀವು ಫೇಲ್ಯೂರ್ ಆಗಿಬಿಟ್ರಿ ಅಂದ ತಕ್ಷಣ ಸ್ಟಾಪ್ ಮಾಡಬಾರ್ದು. ಇನ್ನೊಂದು ಆಪ್ಷನ್ ಏನಂದರೆ, ಆ ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆದಾಗ ನಿಮ್ಗೇನೋ ಒಂದು ಸಾರ್ಟ್ ಆಫ್ ಐಡಿಯಾಸ್ ಸಿಗುತ್ತೆ, ಅದನ್ನ ಇಟ್ಕೊಂಡು ಇನ್ನೊಂದು ಬಿಸ್ನೆಸ್ನ ನೀವು ಇನಿಷಿಯೇಟ್ ಮಾಡಬೇಕು. ಇನ್ನೊಂದು ಸತಿ ನೀವು ಫೇಲ್ಯೂರ್ ಆಗ್ತಾ ಇದ್ದೀರಾ ಅಂತ ನಿಮ್ಗೆ ಗೊತ್ತಾದ ತಕ್ಷಣ ಸ್ಟಾಪ್ ಮಾಡಬೇಕು ಬಿಸ್ನೆಸ್ನ. ಬಿಕಾಸ್ ಇದರಲ್ಲಿ ಬಿಸ್ನೆಸ್ಸಸ್ ಅಂತ ಬಂದಾಗ ಡಿಫ್ರೆಂಟ್ ವರ್ಟಿಕಲ್ಸ್ ಇರುತ್ತೆ. ನಾನು ಓವರ್ ಆಲ್ ಅಂತ ಬಂದಾಗ ಎಸ್ ಫೇಲ್ಯೂರ್ ಆಗ್ತಾ ಇದೆ, ಅದನ್ನು ಅಸೆಸ್ ಮಾಡೋಕ್ಕಾಗಿಲ್ಲ. ಇದನ್ನು ನಾವೇನು ಹೇಳ್ತೀವಿ ಅಂದರೆ, ಪ್ರಾಬ್ಲಮ್ ಸಾಲ್ವಿಂಗನ್ನು ಈಸಿಯಾಗಿ ಒಂದು ಅನಾಲಿಸಿಸ್ ಇದೆ, ಫಿಶ್ ಬೋನ್ ಡಯಾಗ್ರಾಮ್ ಅಂತ. ನೀವೇನು ಮಾಡಿದ್ವಿ, ಪ್ರಾಬ್ಲಮ್ ಎಲ್ಲಿಂದ ಬಂತು, ಫಾರ್ ವಾಟ್ ರೀಸನ್, ಅದಕ್ಕೆ ಸೊಲ್ಯೂಷನ್ ಇದೆಯಾ? ಸೊ ಅದನ್ನೆಲ್ಲ ನೀವು ಫೋಕಸ್ ಆಗಿ ಮಾಡಿದ್ರೆ ಡೆಫಿನೆಟ್ಲಿ ಫೇಲ್ಯೂರ್ನ ಓವರ್ಕಮ್ ಮಾಡ್ಬೋದು. ಫೇಲ್ಯೂರ್ ಈಸ್ ಎ ಪಾರ್ಟ್ ಆಫ್ ಲೈಫ್, ಫೇಲ್ಯೂರ್ ಈಸ್ ಎ ಪಾರ್ಟ್ ಆಫ್ ಸಕ್ಸಸ್. ಅದನ್ನು ನಾವು ಡೆಫಿನೆಟ್ಲಿ ವಿ ಕ್ಯಾನ್ ಓವರ್ಕಮ್ ಇಟ್. ಓಕೆ, ಥ್ಯಾಂಕ್ ಯು. ವೆಂಚರ್ ಟಾಕೀಸ್ ಅವರು ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಏನೇನು ಬೇಕು ಸ್ಟ್ರಾಟಜೀಸು ಮತ್ತು ಏನೇನು ಆ್ಯಕ್ಟಿವಿಟೀಸ್ ಇದೆ, ಅದು ತುಂಬ ಯೂಸ್ಫುಲ್ ಆಗುತ್ತೆ ಸೊಸೈಟಿಗೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಅವ್ರ ಫ್ಯೂಚರಲ್ಲಿ ಏನೇ ಮಾಡೋ ಒಂದು ಸೆಷನ್ಗೂ ಕೂಡ ತುಂಬ ವ್ಯಾಲ್ಯೂ ಇರುತ್ತೆ, ಸೊಸೈಟಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.